ಅಣ್ಣ ಬರ್ಬೋದು. ಹೇಳಿ ಅಕ್ಕ. ಏನೋ ತಿಂತಾಳೆ, ಹಂಗಾಗಿ ಅದು ಕೂಡ ಹೇಳ್ತಿಲ್ಲ. ನಾವು ವೆಲ್ಕಮ್ ಬ್ಯಾಕ್ ಟು ನನ್ನ ಪುಟ್ಟಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ನಿಮ್ಮೆಲ್ಲರಿಗೂ ಸುಸ್ವಾಗತ. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದು ಒಂದು ಶೂಟ್ ಇದೆ, ಶೂಟಿಗೆ ಹೋಗ್ತಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ನ ಕ್ಯಾಪ್ಚರ್ ಮಾಡ್ತೀನಿ. ಆ್ಯಂಡ್ ಕೀಪ್ ವಾಚಿಂಗ್. ಆ್ಯಂಡ್ ಶೂಟ್ ಬಂದು ಧನುಶ್ರೀ ಇದ್ದಾರೆ ಅಲ್ವಾ, ಬಿಗ್ ಬಾಸ್ ಧನುಶ್ರೀ ಅವರ ಮನೆಗೆ ಶೂಟ್ಗೆ ಹೋಗ್ತಿರೋಂಥದ್ದು. ಅವ್ರ ಅದಕ್ಕೆದು ರೀಲ್ ಶೂಟ್ ಇತ್ತು, ಹಂಗಾಗಿ ಇವತ್ತು ಹೋಗ್ತಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ನ ಕ್ಯಾಪ್ಚರ್ ಮಾಡ್ತೀನಿ. ಆ್ಯಂಡ್ ಒಂದು ಬ್ಯೂಟಿಫುಲ್ ಆ್ಯಂಡ್ ಡೆಲಿಷಿಯಸ್ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಕೀಪ್ ವಾಚಿಂಗ್. ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ಆಂಧ್ರ ಸ್ಟೈಲ್ ದಾಲ್ ಪಪ್ಪುನ ಮಾಡ್ತಿದ್ದೀನಿ. ಟ್ರಸ್ಟ್ ಮಿ ಗೈಸ್, ತುಂಬ ರುಚಿಯಾಗಿರುತ್ತೆ. ಅನ್ನಕ್ಕೆ ದಾಲ್ಗೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಆಹಾ ಸಕ್ಕದಾಗಿರುತ್ತೆ. ಆಂಧ್ರ ಸ್ಟೈಲ್ ದಾಲ್ ಪಪ್ಪು ಮಾಡೋದಕ್ಕೆ ಏನೇನು ಬೇಕು ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬಿಡೋಣ. ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ಕ್ಲೀನಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ತೊಗರಿಬೇಳೆ ಹಾಗೂ ಸ್ವಲ್ಪ ಕೆಂಪು ಬೇಳೆ ಮಸೂರ್ ದಾಲನ್ನ ತಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಟೊಮೆಟೊನ ಹಚ್ಚಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಬೆಳ್ಳುಳ್ಳಿ, ಒಂದು 5-6 ಬೆಳ್ಳುಳ್ಳಿ, ಆ್ಯಂಡ್ ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಗೂ ಬಾಡಿಗೆ ಮೆಣಸಿನ್ಕಾಯಿ ಹಾಗೂ ಈರುಳ್ಳಿ. ಆ್ಯಂಡ್ ಒಗ್ಗರಣೆಗೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಗೂ ಸಣ್ಣ ಈರುಳ್ಳಿನ ತೊಗೊಂಡಿದ್ದೀನಿ. ಇದೆಲ್ಲ ಅದರ ಜೊತೆಗೆ ನಾನು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಗೂ ಸ್ವಲ್ಪ ಅರ್ಶಿನ ಪುಡಿನೂ ಕೂಡ ತೊಗೊಂಡಿದ್ದೀನಿ. ಆ್ಯಂಡ್ ಮೇನ್ ಇದಕ್ಕೆ ಇಂಗುನ ಕೂಡ ಬಳಸ್ತಿದ್ದೀನಿ. ಆ್ಯಂಡ್ ತುಂಬಾ ಒಳ್ಳೆಯದು ಇಂಗುನ ಬಳಸೋದ್ರಿಂದ. ಆ್ಯಂಡ್ ಎಲ್ಲ ಪದಾರ್ಥಗಳ ಇಂದ ಈಗ ಕ್ವಿಕ್ಕಾಗಿ ಆ್ಯಂಡ್ ಬೇಗ ಒಂದು ಆಂಧ್ರ ಸ್ಟೈಲ್ ಪಪ್ಪುನ ಮಾಡಿಬಿಡೋಣ. ಆ್ಯಂಡ್ ತುಂಬ ಈಸಿ ಆ್ಯಂಡ್ ತುಂಬ ಬೇಗ ಆಗುತ್ತೆ. ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ಬಿಗಿನ್. ಮೊದಲಿಗೆ ನಾನಿಲ್ಲಿ ತೊಗರಿಬೇಳೆ ಹಾಗೂ ಕೆಂಪು ಬೇಳೆನ ಕ್ಲೀನಾಗಿ ವಾಶ್ ಮಾಡಿ ಒಂದು ಕುಕ್ಕರ್ಗೆ ಹಾಕ್ಕೊತಿದ್ದೀನಿ. ಆ್ಯಂಡ್ ಬೇಳೆ ಹಾಕ್ಕೊಂಡು ಅದ್ರ ಜೊತೆಗೆ ಸೊಪ್ಪನ್ನು ಕೂಡ ಹಾಕ್ಕೊತಿದ್ದೀನಿ. ಅದ್ರ ಜೊತೆಗೆ ಹಸಿರು ಮೆಣಸಿನ್ಕಾಯಿ ಹಾಗೂ ಬೆಳ್ಳುಳ್ಳಿನೂ ಕೂಡ ತಗೊಂಡಿದ್ದೀನಿ. ಟೊಮೆಟೊ, ಈರುಳ್ಳಿ ನೆನೆಸಿ ಇಟ್ಕೊಂಡಿದ್ದೆ, ಆಗಲೇ ಹುಣಸೆ ಹಣ್ಣು, ಅದನ್ನು ಕೂಡ ಹಾಕ್ಕೊತಿದ್ದೀನಿ. ಅದ್ರ ಜೊತೆಗೆ ರುಚಿಗೆ ಬೇಕಾದಷ್ಟು ಉಪ್ಪು. ಆ್ಯಂಡ್ ಈಗ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಗೂ ಅರ್ಶಿನ ಪುಡಿ ಅದನ್ನು ಹಾಕ್ಕೊಂಡು ಅದಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ಕೊತಿದ್ದೀನಿ. ನೀರನ್ನು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಲಾಸ್ಟಲ್ಲಿ ಒಂದು ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕ್ತಿದ್ದೀನಿ, ಬೇಳೆ ಎಲ್ಲ ಚೆನ್ನಾಗಿ ಬೇಯಲಿ ಅಂದ್ಬಿಟ್ಟು. ಆ್ಯಂಡ್ ಒಂದು 2-3 ವಿಷಲ್ ಕೂಗಿಸ್ಕೊತೀನಿ. ಒಂದು 2-3 ವಿಷಲ್ ಕೂಗಿದ್ ಆದಮೇಲೆ ಓಪನ್ ಮಾಡಿದ್ರೆ ಬೇಳೆ ಸೊಪ್ಪು ಎಲ್ಲ ಕ್ಲೀನಾಗೆ ಹೊಂದ್ಕೊಂಡು ಚೆನ್ನಾಗಿ ಬೆಂದಿರುತ್ತೆ. ಆಗ ಕ್ಲೀನಾಗಿ ನಾನೊಂದು ಸ್ಮ್ಯಾಶರ್ನ ತಗೊಂಡು ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊತೀನಿ. ಸ್ಮ್ಯಾಶ್ ಮಾಡಿ ಒಂದು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡ್ತೀನಿ. ಈ ಟೈಮಲ್ಲಿ ಏನಾದರೂ ಒಂಚೂರು ನೀರು ಏನಾದರೂ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು, ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಏನು ಅಂತ. ಆ್ಯಂಡ್ ಈಗನೇ ನೀರು ಹಾಕ್ಕೊಂಡು ರುಚಿಗೆ ಏನಾದರೂ ಉಪ್ಪೇನಾದರೂ ಬೇಕಿದ್ರೆ ಹಾಕ್ಕೋಬೋದು. ಇದು ಈಗ ಕುದಿಯೋಕ್ಕೆ ಬಿಟ್ಟು ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ ಹಾಕ್ಕೊಂಡು ಜೀರಿಗೆ, ಒಂದು ಸ್ವಲ್ಪ ಸಾಸಿವೆ ಹಾಗೂ ಹಸಿರು ಮೆಣಸಿನ್ಕಾಯಿನ ಇಟ್ಕೊಂಡಿದ್ದೆ ಒಂದು, ಅದನ್ನು ಕೂಡ ಕಟ್ ಮಾಡಿ ಹಾಕ್ಕೊಂತಿದ್ದೀನಿ. ಅದ್ರ ಜೊತೆಗೆ ಒಣಮೆಣಸಿನ್ಕಾಯಿ ಹಾಗೂ ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ಇಷ್ಟನ್ನು ಒಗ್ಗರಣೆಗೆ ಹಾಕ್ಕೊಂತಿದ್ದೀನಿ. ಅದ್ರ ಜೊತೆಗೆ ಹಸಿ ಕರಿಬೇವನ್ನ ಹಾಕ್ಕೊಂತಿದ್ದೀನಿ. ಹಸಿದನ್ನ ಬಳಸಿದ್ರೆ ಒಂಥರ ರುಚಿ ಚೆನ್ನಾಗಿರುತ್ತೆ, ಹಂಗಾಗಿ ಕರಿಬೇವನ್ನ. ಆ್ಯಂಡ್ ಅದ್ರ ಜೊತೆಗೆ ಇಂಗುನ ಹಾಕ್ಕೊಂತಿದ್ದೀನಿ. ಆ್ಯಂಡ್ ಇಂಗುನ ಹಾಕ್ಕೊಂಡು ಮಾಡೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ ಆ್ಯಂಡ್ ಡೈಜೆಷನ್ಗೆ ಪ್ರತಿಯೊಂದಕ್ಕೂ ಒಳ್ಳೆಯದು. ಆ್ಯಂಡ್ ಈಗ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಕ್ರಷ್ ಮಾಡಿ ಇಟ್ಕೊಂಡಿದ್ದೆ ಅದು, ಹಾಗೂ ಸಣ್ಣ ಈರುಳ್ಳಿ, ನಾಟಿ ಈರುಳ್ಳಿನ ಹಾಕ್ಕೊಂತಿದ್ದೀನಿ. ಬಾಯಿಗೆ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಮಾಡಿಟ್ಕೊಂಡಿರೋಂಥ ದಾಲನ್ನೆಲ್ಲ ಇದಕ್ಕೆ ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ಒಂದು ಸರಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಒಂಚೂರು ಕುದಿಸ್ಕೊಂಡ್ರೆ ಸಾಕಾಗತ್ತೆ. ಆ್ಯಂಡ್ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ, ಕುದಿಸೋದು ಬೇಡ, ಅಷ್ಟು ಚೆನ್ನಾಗಿರಲ್ಲ ಜಾಸ್ತಿ ಕುದಿಸಿದ್ರೆ. ಸುಮ್ಮನೆ ಒಂದು ಕುದಿ ಬರೋವರೆಗೂ ಒಂದು ಲಿಡ್ ಕ್ಲೋಸ್ ಮಾಡಿ ಕುದಿಸ್ಬಿಟ್ಟು ಮತ್ತೆ ಸ್ಟವ್ ಆಫ್ ಮಾಡಿದ್ರೆ ಸಖತ್ ಆ್ಯಂಡ್ ಟೇಸ್ಟಿ ಆಗಿರೋ ಅಂಥ ಆಂಧ್ರ ಪಪ್ಪು ರೆಡಿ ಆಗುತ್ತೆ. ಟ್ರಸ್ಟ್ ಮಿ ಗೈಸ್, ಒಂದು ಸರಿ ಮಾಡ್ಕೊತೀನಿ, ನಿಮಗೆ ಫೇವ್ರೆಟ್ ಆಗಿಬಿಡುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ನಾವು ಅವತ್ತು ನೈಟ್ ಡಿನ್ನರ್ಗೆ ಮಾಡ್ಕೊಂಡಿದ್ದು, ಸೊ ಹಂಗಾಗಿ ಅನ್ನ, ಬಿಸಿ ಬಿಸಿ ಅನ್ನ, ದಾಲು, ಸೀರಿಯಸ್ಲಿ ಈಗಲೂ ನನಗೆ ನೋಡ್ತಾ ಇದ್ದರೆ ಒಂಥರ ಟೆಂಪ್ಟಿಂಗ್ ಆಗ್ತಿದೆ, ಅಷ್ಟು ಸಖತ್ತಾಗಿರುತ್ತೆ. ನನಗೆ ಅನ್ನ ಸಾಂಬಾರು ಎಲ್ಲದರಲ್ಲೂ ಈ ಆಂಧ್ರ ಪಪ್ಪು ಫೇವ್ರೆಟ್. ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಆ ಮಜಾನೇ ಬೇರೆ ಗುರು, ಸಖತ್ತಾಗಿರುತ್ತೆ. ಟ್ರೈ ಮಾಡಿ. ಆ್ಯಂಡ್ ಕಬಾಬ್ ಕೂಡ ತಂದಿದ್ರು. ಬಿಸಿ ಬಿಸಿ ಅನ್ನಕ್ಕೆ ದಾಲ್ ತಿಂತಾ ಇದ್ರೆ ಸಖತ್ತಾಗಿತ್ತು. ಅದ್ರ ಜೊತೆಗೆ ಚಿಕನ್ ಲಾಲಿಪಾಪ್ ಕೂಡ ಇತ್ತು. ಸಖತ್ತಾಗಿ ಬ್ಯಾಟಿಂಗ್ ಮಾಡಿದೆ. ಟುಡೇ ಇದನ್ನ ಆ್ಯಡ್ ಮಾಡ್ತಿದ್ದೀನಿ. ಇವತ್ತಿನ ಶೂಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಕೀಪ್ ವಾಚಿಂಗ್.
ಶೂಟ್ಗೆ ಇವತ್ತು ನನ್ನ ಮಗಳು ಬರುವ ಕಾರಣ ನಾನು ಈ ಹಣ್ಣುಗಳು ಡ್ರೈ ಫ್ರೂಟ್ಸ್ ಎಲ್ಲ ತಗೋಬೇಕಾಗಿ ಬಂದಿದೆ. ನಾನು ಆ್ಯಪಲ್, ಸ್ವಲ್ಪ ದ್ರಾಕ್ಷಿ, ಡೇಟ್ಸ್, ನನಗೆ ಚಿಯಾ ಸೀಡ್ಸ್ ಜ್ಯೂಸ್ ಮಾಡಬೇಕು. ಏನೋ ತಿಂತಾಳೆ, ಹಂಗಾಗಿ ಅದು ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೋಡೋಣ, ನನಗೆ ಯಾವುದು ಡಿಸ್ಟರ್ಬ್ ಮಾಡ್ತಾ ಇದ್ರೆ ಸಾಕು. ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡಬೇಕು. ಕ್ವಿಕ್ಕಾಗಿ ರೆಡಿ ಆಗಬೇಕು. ರೆಡಿಯಾಗಿ ಸಿಗ್ತೀನಿ. ಬಾಕ್ಸ್, ಬಾಟಲ್, ನೆಕ್ಸ್ಟ್ ಡೇ ಮಾರ್ನಿಂಗ್ ದಾಲ್ ಇನ್ನೂ ಉಳಿದಿತ್ತು ಅಂದ್ಬಿಟ್ಟು ಅದಕ್ಕೆ ದೋಸೆ ಹಾಕಿದ್ದೆ. ಏನು ಸಖತ್ತಾಗಿತ್ತು ಗೊತ್ತಾ, ದೋಸೆಗೂ ದಾಲ್ಗೆ. ದೋಸೆಗೂ ಅಷ್ಟೇ, ಅನ್ನಕ್ಕೂ ಅಷ್ಟೇ ಸಖತ್ತಾಗಿರುತ್ತೆ. ಟ್ರೈ ಮಾಡಿ, ಆಂಧ್ರ ಪಪ್ಪುನ ಮಸ್ತ್ ಇರುತ್ತೆ. ಓಕೆ, ಡನ್. ಹೆಂಗಿದೆ ಆಂಧ್ರ ಪಪ್ಪು? ಚೆನ್ನಾಗಿದೆ ಅಷ್ಟೇ. ಚೆನ್ನಾಗಿದೆ ಅಷ್ಟೇ ಅಂತೆ, ಸೂಪರಾಗಿದೆ ಅಂತ ಹೇಳ್ಬೇಕು. ಮಸ್ತಿತ್ತು. ಹೋಗಿ ಕ್ವಿಕ್ಕಾಗಿ ರೆಡಿಯಾಗಿ ಬರಬೇಕು. ಮತ್ತೆ ಸಿಗ್ತೀನಿ, ಬಾಯ್. ಆ್ಯಂಡ್ ಫೈನಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಬಂದೆ. ಆ್ಯಕ್ಚುಲಿ ಚಾರು ನನ್ನ ಜೊತೆನೇ ಇದ್ಲು ಈ ರೀಸೆಂಟ್ ಡೇಸಿಂದ. ಸೊ ನಾನು ಅವಳನ್ನು ಶೂಟಿಗೆ ಕರ್ಕೊಂಡು ಹೋಗ್ಬೇಕೇನೋ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದೆ. ಬಟ್ ಅವ್ರು ಬೇಡ, ನಿನ್ನ ಜೊತೆ ನಿನಗೆ ಡಿಸ್ಟರ್ಬ್ ಆಗುತ್ತೆ ಅಂದ್ಬಿಟ್ಟು ಮತ್ತೆ ಅವಳನ್ನ ಕರ್ಕೊಂಡೋಗಿ ನನ್ನ ನಮ್ಮಮ್ಮನ ಮನೆ ಹತ್ರ ಬಿಟ್ಟು ಅವ್ರ ಕೆಲಸ ಇತ್ತಂತೆ ಅಲ್ಲೇ. ಸೊ ಅವ್ರ ಕೆಲಸಕ್ಕೂ ಕೂಡ ಮತ್ತೆ ಹೋಗಿದ್ದಾರೆ ಅವರು. ಆ್ಯಂಡ್ ನಾನು ಕೂಡ ಲೊಕೇಶನ್ ರೀಚ್ ಆಗಿ ಎಲ್ಲ ಸೆಟ್ ಮಾಡಿಕೊಂಡೆ. ಆ್ಯಂಡ್ ಮೇಕಪ್ ಕೂಡ ಸ್ಟಾರ್ಟ್ ಮಾಡಿ ಮೇಕಪ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕೆಲವೊಂದು ಗ್ಲಿಮ್ಸ್ನ ತೊಗೊಂಡು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಆ್ಯಂಡ್ ಅಲ್ಲಿ ಧನುಶ್ರೀ ಅಕ್ಕನೂ ಇದ್ದರು, ಮಾತಾಡ್ತಾ ಇದ್ರು. ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಯಿತು ಅಕ್ಕ ಜೊತೆ. ಆ್ಯಂಡ್ ಶಿ ಈಸ್ ವೆರಿ ವೆರಿ ಲವ್ಲಿ. ಇಶು ಅಕ್ಕನೂ ಅಷ್ಟೇ, ವೆರಿ ವೆರಿ ಪ್ಯೂರ್ ಹಾರ್ಟೆಡ್ ಪರ್ಸನ್. ಆಲ್ಮೋಸ್ಟ್ ಕಂಪ್ಲೀಟ್ ಆದಮೇಲೆ ನಾನು ವ್ಲಾಗ್ನ ಮಾಡ್ಕೊತಿದ್ದೆ. ಫಸ್ಟು ನನಗೇನಿತ್ತು, ಮುಗಿಸ್ಬೇಕು ಕೆಲಸ ಅನ್ನೋ ಕಾನ್ಸಂಟ್ರೇಷನ್ ಆ ಕಡೆ ಇತ್ತು. ಸೊ ಹಂಗಾಗಿ ನಾನು ಈ ಕಡೆ ಗಮನ ಕೊಡಲಿಲ್ಲ ವ್ಲಾಗ್ ಮಾಡಬೇಕು ಅಂತ. ಪ್ರತಿ ಟೈಮು ಹಿಂಗೆ ಆಗುತ್ತೆ. ನಾನು ಶೂಟ್ಸ್ಗೆ ಹೋದಾಗೆಲ್ಲ ಅಷ್ಟೇ ವ್ಲಾಗ್ಸ್ ಮಾಡ್ಕೊಂಡಿರೋ, ಬಿಕಾಸ್ ನಾನು ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಮಾಡಿರೋದ್ರಿಂದ ಎಷ್ಟು ಶೂಟ್ಸ್ದು ಒಂದು ಆಲ್ಮೋಸ್ಟ್ ಅಲ್ಲಿ ಒಂದು 4-5 ಶೂಟ್ಸ್ದು ವ್ಲಾಗೇ ಮಾಡ್ಕೊಂಡಿಲ್ಲ. ಆ್ಯಂಡ್ ಮತ್ತೆ ಸ್ವಲ್ಪ ಗ್ಯಾಪ್ ಆಯಿತು, ಅದು ಇದು ಆಯಿತು. ಆ್ಯಂಡ್ ಇನ್ನೂ ಶೂಟ್ಸ್ ನಡೀತಾನೆ ಇದೆ. ಇನ್ನು ಅಪ್ಡೇಟ್ಸ್ ಖಂಡಿತವಾಗ್ಲೂ ಬರುತ್ತೆ ಬ್ಯಾಕ್ ಟು ಬ್ಯಾಕ್. ಆ್ಯಂಡ್ ಆ ಮೇಕಪ್ಪು ಅಷ್ಟೇ ತುಂಬ ಸೆಟಲ್ ಆಗಿ ತುಂಬ ಚೆನ್ನಾಗಿ ಬಂದಿತ್ತು. ನ್ಯಾಚುರಲ್ ಆಗಿ ಅವರ ಸ್ಕಿನ್ ಟೋನ್ ಏನಿದೆ ಅದಕ್ಕೆ ಪರ್ಫೆಕ್ಟಾಗಿ ಬಂದಿತ್ತು. ಆ್ಯಂಡ್ ಶಿ ಈಸ್ ಆಲ್ಸೋ ವೆರಿ ವೆರಿ ಹ್ಯಾಪಿ. ಆ್ಯಂಡ್ ಏನು ಖುಷಿ ಅಂದರೆ ಅವ್ರಿಗೆ ಮೇಕಪ್ ಇಷ್ಟ ಆಯ್ತಲ್ವ ಅನ್ನೋದು ತುಂಬ ಖುಷಿ ಕೊಡ್ತು. ಆ್ಯಂಡ್ ನಿಮಗೂ ಅಷ್ಟೇ ಯಾವುದೇ ಥರ ಮೇಕಪ್ ಬೇಕು ಅಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಎಲ್ಲ ಇನ್ಸ್ಟಾಗ್ರಾಮ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ನಾನು ರಿಪ್ಲೈ ಮಾಡ್ತೀನಿ. ಖಂಡಿತವಾಗ್ಲೂ ನಿಮಗೆ ಯಾವ ಥರ, ನಿಮಗೆ ಎಷ್ಟು ಬಜೆಟಲ್ಲಿ ಬೇಕೋ, ನಿಮಗೆ ಇಷ್ಟ ಆಗೋ ಥರ ನಾನು ಮೇಕಪ್ ಮಾಡಿಕೊಡ್ತೀನಿ. ನನ್ನನ್ನು ಇನ್ಸ್ಟಾಗ್ರಾಮ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ದಿಸ್ ಇಸ್ ದ ಫೈನಲ್ ಲುಕ್. ಆ್ಯಂಡ್ ಶಿ ಈಸ್ ಲುಕಿಂಗ್ ಗಾರ್ಜಿಯಸ್. ಆ್ಯಂಡ್ ಅವರ ಕೆಲವೊಂದು ಇಲ್ಲೇ ಇದಾರಲ್ಲ ಅವರೇ. ಅಯ್ಯ, ಫೋಟೋ ತೆಗಿ. ಏನಾಗ್ತದೆ ನಿಮ್ಮ ಕೂದಲಿಗೆ? ಆ್ಯಂಡ್ ಫೈನಲಿ ಮೇಕಪ್ ಎಲ್ಲ ಮುಗಿಸ್ಕೊಂಡು ವಿ ವೆಂಟ್ ಫಾರ್ ಶೂಟ್ ಕೂಡ ಅಷ್ಟೇ ಚೆನ್ನಾಗಾಯಿತು. ಒಳ್ಳೆ ಕ್ಲೈಮೇಟಲ್ಲಿ ಒಳ್ಳೆ ಶೂಟ್ ಮಾಡಿಕೊಂಡು ಮತ್ತೆ ವಿ ಬ್ಯಾಕ್ ಟು ಹೋಮ್. ಆ್ಯಂಡ್ ಅಣ್ಣ ಬರ್ಬೋದಾ ವ್ಲಾಗಲ್ಲಿ? ಹೇಳಿ ಅಕ್ಕ. ವ್ಲಾಗ್ ಎಡಿಟಿಂಗ್ ಇದೆ, ನೆಕ್ಸ್ಟ್ ವ್ಲಾಗ್ ಬರ್ತಾ ಇದೆ. ಸೀಕ್ರೆಟ್ ಸ್ಟೇ ಟ್ಯೂನ್. ಅಕ್ಕ ವ್ಲಾಗಲ್ಲಿ ಚೆಕ್ ಮಾಡಿ ಏನು ವ್ಲಾಗು ಏನು ಅಂತ. ಇಲ್ಲ, ಅಲ್ಲೆಲ್ಲಿ ಕಂಟೆಂಟ್ ಕಾಣಿಸ್ತಾ ಇಲ್ಲ, ಬರೀ ಫೋಟೋ ಅಷ್ಟೇ ಕಾಣಿಸ್ತಾ ಇದೆ. ಮಚ್ಚಿಕೊಂಡ್ಬಿಟ್ರಾ? ಸರಿ ಬಿಡಿ. ಹಾಂ, ರಿವೀಲ್ ಮಾಡಲ್ಲ. ನೋಡ್ದೆ ಬಿಡಿ, ನೋಡ್ದೆ ಇನ್ನು ನೋಡೋದು ಇಷ್ಟೊಂದು ಮಾಡ್ಕೊಂಡ್ ಬಂದ್ರ ಶಾಪಿಂಗ್ ಹೋಗಿ
ಎಲ್ಲ ಕರೀತಾರೆ. ಅಕ್ಕ ಬರಲಾ ಶಿವಕ್ಕ ಬರ್ತೀನಿ ಅಕ್ಕ ಬರ್ತೀನಿ ಥ್ಯಾಂಕ್ ಯು ಕಂಟೆಂಟ್ ಮಾಡಿ ಕರಿತೀರಾ ಇಲ್ವಾ ಕರೆಕ್ಟಾಗಿ ಹೇಳಿ ಅಕ್ಕ ಬಾಯ್ ವ್ಲಾಗಲ್ಲಿ ಬರ್ತಾ ಇದ್ದೀನಿ ಕಾಣ್ತಿದ್ದೀರಾ ಬಾಯ್ ಬಾಯ್ ಅಕ್ಕ ಸಿ ಯು ಫೈನಲಿ ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ 9:40 ಸಮಥಿಂಗ್ ಆಗಿಬಿಟ್ಟಿತ್ತು ಐ ಆಮ್ ಸೋ ಟಯರ್ಡ್ ಸೊ ಆಚೆನೇ ನಾನು ತಿನ್ಕೊಳ್ಳೋಣ ಅಂತ ಹೇಳಿದೆ ಸೊ ವಿ ಹ್ಯಾಡ್ ಎ ವೆರಿ ಗುಡ್ ಫುಡ್ ಅಂತ ಹೇಳ್ಬೋದು ಆ್ಯಂಡ್ ಒಂದು ಒಳ್ಳೆ ಊಟ ಮಾಡಿಕೊಂಡು ಮತ್ತೆ ವಾಕ್ ಬಂದ್ರೆ ಮಕ್ಕಳೆಲ್ಲ ಊರಲ್ಲಿರೋದಕ್ಕೆ ಒಂಥರ ನನಗೆ ನಮ್ಮ ಮನೆಯವ್ರಿಗೆ ಒಂಥರ ಫ್ರೀಡಮ್ ಅವರಿದ್ರೆ ಅವ್ರದ್ದು ಅದು ಇದು ಅಂತಿರ್ತಿತ್ತು ಇವಾಗ ನಾರ್ಮಲಾಗೆ ಒಂಥರ ಏನು ಇನ್ನೂ ಬೇಬೀಸ್ ಇಲ್ಲದೇ ಇರೋ ಕಪಲ್ ಥರ ಆಗ್ಬಿಟ್ಟಿದ್ದೀವಿ ಇವಾಗ ನಾಳೆ ಹೋಗಿ ಮಕ್ಕಳನ್ನ ಕರ್ಕೊಂಡು ಬರಬೇಕು ಎಸ್ ನಾಳೆ ಗಂಜಿ ಉಡ್ಸ್ಕೊಳ್ಳೋಣ ಇರಲಿ ಆ್ಯಂಡ್ ಇವತ್ತು ಶೂಟ್ ಚೆನ್ನಾಗಾಯಿತು ಐ ಆಮ್ ಸೋ ಟಯರ್ಡ್ ಅದಕ್ಕೆ ಏನೂ ಅಡುಗೆ ಕೂಡ ಮಾಡಿರಲಿಲ್ಲ ಮಾಡೋಣ ಅಂತ ಅಂದ್ಕೊಂಡೆ ಮತ್ತು ನನಗೊಂಥರ ಫುಲ್ ಟಯರ್ಡ್ ಅಂತ ಅನಿಸ್ತಿತ್ತು ರೆಸ್ಟ್ ಬೇಕಂತ ಅನಿಸ್ತು ಸೊ ಆಚೆ ಏನಾದರೂ ತಿನ್ಕೊಂಬರೋಣ ಅಂತ ಅಂದೆ ಸರಿ ಅಂದ್ಬಿಟ್ಟು ಉಡುಪಿ ಗಾರ್ಡನ್ಗೆ ಹೋಗಿ ಒಂದು ಒಳ್ಳೆ ಊಟ ಮಾಡಿಕೊಂಡು ಬಂದ್ವಿ ಆ್ಯಂಡ್ ಇನ್ನೊಂದು ಖುಷಿ ಏನು ಅಂತಂದರೆ ನಾನು ಉಡುಪಿ ಗಾರ್ಡನ್ಗೆ ಹೋಗಿದ್ದಿದ್ದು ಇಲ್ಲೇ ನಮ್ಮ ಮನೆ ಹತ್ರ ಅಲ್ಲಿ ನಮ್ಮ ಮನೆ ಮೇಲೆ ಇದ್ದಾರಲ್ಲ ಅವರೊಬ್ಬಣ್ಣ ಅಲ್ಲೇ ವರ್ಕ್ ಮಾಡ್ತಿದ್ದಾರೆ ಅವರು ಪಾಪ ನಮ್ಮನ್ನು ನೋಡಿ ನಾವು ಬೇರೆ ಆರ್ಡರ್ ಮಾಡಿದ್ದಿದ್ದು ಬಟ್ ಅವರೆಲ್ಲ ಎಕ್ಸ್ಟ್ರಾ ಐಟಮನ್ನೆಲ್ಲ ಫಿಲ್ ಮಾಡಿ ಕೊಟ್ಟಿದ್ದರು ಆ್ಯಂಡ್ ಒಂಥರ ಖುಷಿ ಅಂತ ಅನಿಸ್ತು ನಾನು ಆ ಅಣ್ಣನ ಯಾವತ್ತೂ ಮಾತಾಡೇ ಇಲ್ಲ ನಮ್ಮ ಮನೆಯವರೇನ ಮೇ ಬಿ ಹಾಯ್ ಬಾಯ್ ಮಾಡಿರ್ಬೋದು ನಾನು ಮಾತಾಡೇ ಇಲ್ಲ ಬಟ್ ಅಂದರೂ ಅವರು ಎಲ್ಲ ಒಂಥರ ಅದನ್ನು ಸೌತ್ ಇಂಡಿಯನ್ ಮೀಲ್ ಥರ ಫುಲ್ ಎಲ್ಲ ಕೊಟ್ಟಿದ್ದರು ಎಕ್ಸ್ಟ್ರಾ ಕೊಟ್ಟಿದ್ದರು ಗೋಬಿ ಎಲ್ಲ ಆ್ಯಂಡ್ ತುಂಬ ಖುಷಿ ಅಂತ ಅನಿಸ್ತು ಏನಕ್ಕೆ ಅಂತಂದರೆ ನೋಡು ಅವರು ಏನೂ ಅಂತ ಒಂದು ಬಾಂಡಿಂಗ್ ಇಲ್ಲ ಒಂದು ರಿಲೇಷನ್ಶಿಪ್ ಇಲ್ಲ ಲೈಕ್ ಯಾವುದೇ ಒಂದು ಸಂಬಂಧ ಅಲ್ಲ ಬಟ್ ಅವರು ನಮ್ಮ ಮೇಲೆ ನೋಡಿಸ್ತಾರೋ ಅಂಥ ರೆಸ್ಪೆಕ್ಟ್ಗೆ ಖುಷಿ ಅನಿಸುತ್ತೆ ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ ಟು ಅಣ್ಣ ಆ್ಯಂಡ್ ಒಂದು ಒಳ್ಳೆ ಊಟ ಆಯಿತು ಟಯರ್ಡ್ ಆಗಿಬಿಟ್ಟಿತ್ತಲ್ಲ ಮಾಡೋದು ಹೆಂಗಪ್ಪ ಅಂತ ಅಂದ್ಕೊಳ್ತಿದ್ದೆ ಸಾರಿ ಪಾಪ ಅರ್ಥ ಮಾಡ್ಕೊತಾರೆ ಊಟಕ್ಕೆ ಕರ್ಕೊಂಡೋದ್ರು ಒಂದು ಒಳ್ಳೆ ಊಟ ಆಯಿತು ಆ್ಯಂಡ್ ಈಗ ಮಲ್ಕೋಬೇಕು ಆ್ಯಂಡ್ ಶೂಟ್ ಕೂಡ ಅಷ್ಟೇ ಚೆನ್ನಾಗಾಯಿತು ಆ್ಯಂಡ್ ಅವರು ಕೂಡ ತುಂಬ ಖುಷಿಪಟ್ಟರು ಶಿ ಈಸ್ ಸ್ಯಾಟಿಸ್ಫೈಡ್ ಅಂತ ಅನಿಸಿದೆ ಆ್ಯಂಡ್ ಇಷ್ಟೇ ಇವತ್ತಿನ ವ್ಲಾಗ್ ಆ್ಯಂಡ್ ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಾಯ್ ಸಿ ಯು ನೆಕ್ಸ್ಟ್ ವ್ಲಾಗ್